ನೋಡಿ, ಎಸ್ ಆರ್ ಪ್ರಕ್ರಿಯೆ ಭಾರತ ಚುನಾವಣಾ ಆಯೋಗ ನಡೆದಂಥ ಒಂದು ಪ್ರಕ್ರಿಯೆ. ಇದು ಭಾರತ ಚುನಾವಣಾ ಆಯೋಗ ಪ್ರಾರಂಭ ಮಾಡೋಂಥ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ಇವತ್ತು ಎಸ್ ಆರ್ ಪ್ರಕ್ರಿಯೆಯನ್ನು ಇವತ್ತು ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ, ರಾಜ್ಯದ ಅಧಿಕಾರಿಗಳು ಅವ್ರನ್ನ ಸಾಥ್ ಕೊಡೋದ್ರ ಮೂಲಕ ಪ್ರತಿಯೊಂದು ಬೂತಿಗೆ ಬಿ ಎಲ್ ಒಗಳನ್ನು ಅಪಾಯಿಂಟ್ ಮಾಡಿ, ಪ್ರತಿಯೊಂದು ಬಿ ಎಲ್ ಒಗಳ ಲಿಸ್ಟ್ ಕೊಡೋದ್ರ ಮೂಲಕ ಒಂದೊಂದು ಲಿಸ್ಟಲ್ಲಿ ಒಂದೊಂದು ಬೂತಿಗೆ 1000, 1200, 1300, 1400 ಮತದಾರ ಇರುವಂಥ ಪಟ್ಟಿಯನ್ನು ಕೊಡೋದ್ರ ಮೂಲಕ ಆ ಬಿ ಎಲ್ ಒಗಳು ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ಕೊಟ್ಟು ಆ ಒಂದು ಎಸ್ ಆರ್ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಆದರೂ ಬಿ ಜೆ ಪಿ ಅವ್ರಿಗೆ ಏನಾಗಿದೆ ನೋಡಿ, ಭಾರತ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ, ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಬಂದು ಜನ ವಾಲಂಟಿಯರ್ ಆಗಿ ಬಂದು ಒಂದು ಚುನಾವಣಾಧಿಕಾರಿ ಆ ಓಣಿಗೆ ಬಂದಾಗ, ಮತದಾರ ಮನೆಗೆ ಬಂದಾಗ ಅಲ್ಲಿರುವಂಥ ಜನ ಸೇರ್ತಾರೆ, ಗದ್ದಲ ಆಗ್ತದೆ. ಸ್ವಾಭಾವಿಕ. ಯಾವುದೇ ಓಣಿಯಲ್ಲಿ ಹೋದಾಗ ಒಂದು ಚುನಾವಣಾಧಿಕಾರಿ ಬಂದಾಗ ಪಕ್ಕದ ಮನೆಯಲ್ಲೂ ಬರ್ತಾರೆ, ಮುಂದಿನ ಮನೆಯವರು ಬರ್ತಾರೆ, ಬಂದು ಮಾತನಾಡೋದು ಸಹಜ. ಅದನ್ನು ಗುಂಪಾಗಿದೆ, ಮಸೀದಿಯಲ್ಲಿ ಕೂತಿದ್ದಾರೆ, ಮಠದಲ್ಲಿ ಕೂತಿದ್ದಾರೆ, ದೇವಸ್ಥಾನದಲ್ಲಿ ಕೂತಿದ್ದಾರೆ, ಹೊರಗಡೆ ಕಟ್ಟೆಯಲ್ಲಿ ಕೂತಿದ್ದಾರೆ ಅಂತ ಹೇಳೋದ್ರ ಮೂಲಕ ಬಿ ಜೆ ಪಿಯವರು ಎಲ್ಲೋ ಒಂದು ಕಡೆ ಈ ಒಂದು ತಪ್ಪು ದಾರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಈ ಪ್ರಕ್ರಿಯೆ ಇವತ್ತು ಪಾರದರ್ಶಕವಾಗಿ ನಡೀತಾ ಇದೆ, ಅವ್ರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷ ಹಾಗೂ JDS ಅವರು ಕೂಡ ಅವ್ರಿಗೆ ಏನಾಗಿದೆ, ಮುಂದಿನ ಚುನಾವಣೆಯಲ್ಲಿ ಮತ್ತೆ 2028ಕ್ಕೆ ಎಲ್ಲೋ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತಿರುವಂಥ ಭಯದಿಂದ ಇಲ್ಲ ಸಲ್ಲದ ಆರೋಪ ಮಾಡೋದ್ರ ಮೂಲಕ ಅವರು ಆರೋಪ ಸರ್ಕಾರಕ್ಕೆ ಅಷ್ಟೇ ಮಾಡ್ತಿಲ್ಲ, ಅವರು ಭಾರತ ಚುನಾವಣಾ ಆಯೋಗ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಎಸ್ ಆರ್ ಪ್ರಕ್ರಿಯೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಕರ್ನಾಟಕ ಸರ್ಕಾರ ಅಲ್ಲ, ಅದು ಮಾಡಿದ್ದು ಕೇಂದ್ರದಿಂದ ಬಂದಂಥ ಭಾರತ ಚುನಾವಣಾ ಆಯೋಗದ ಎಸ್ ಆರ್ ಪ್ರಕ್ರಿಯೆಯನ್ನು ಇವತ್ತು ರಾಜ್ಯ ಸರ್ಕಾರ ಸಾಥ್ ನೋಡ್ತಾ ಇದೆ. ನೋಡಿ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಪಾಪ ಎಸ್ ಆರ್ ಪ್ರಕ್ರಿಯೆಯಲ್ಲಿ ಬಿ ಎಲ್ ಒಗಳು ದುಡಿತಾ ಇದ್ದಾರೆ. ಮಳೆ ಬರ್ತಾ ಇದೆ, ಇಂಥ ಮಳೆಯಲ್ಲೂ ಕೂಡ ಮಳೆ ಲೆಕ್ಕಿಸದೆ, ತನ್ನ ಪ್ರಾಣವನ್ನು ಲೆಕ್ಕಿಸದೆ ಇವತ್ತು ಮನೆಗೆ ಭೇಟಿ ಕೊಡೋದ್ರ ಮೂಲಕ ಎಷ್ಟು ಪಾರದರ್ಶಕ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ನಾವು ಶಬಾಷ್ಗಿರಿ ಕೊಡಬೇಕು. ಅದನ್ನು ಬಿಟ್ಟು ಬಿ ಜೆ ಪಿಯವರು ಎಲ್ಲೇ ಅವರು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ, ಒಂದು ಫಾರ್ಮ್ ತುಂಬುವುದಾಗಿರ್ಬೋದು, ವ್ಯವಸ್ಥಿತವಾಗಿ ಆ ಜನರಿಗೆ ಹೇಗೆ ಸಂಪರ್ಕ ಮಾಡ್ತಾರೆ, ಅಲ್ಲಿ ಗುಂಪುಗಾರಿಕೆ ಹೋಗಿ ವಿಡಿಯೋ ಚಿತ್ರೀಕರಣ ಮಾಡಿ ಬಿ ಜೆ ಪಿಯವರು ಇಲ್ಲ ಸಲ್ಲದ ಆರೋಪ ಮಾಡಿ, ದಬ್ಬಾಳಿಕೆ ಮಾಡಿ, ಬೆದರಿಸಿ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಬಿ ಜೆ ಪಿಯವ್ರಿಗೆ ಅಷ್ಟು ಹೆದರಿಕೆ ಇದೆ, ಏನಾಗಿದೆ, ಹತಾಶರಾಗಿದ್ದಾರೆ. ಮತ್ತೆ ಚುನಾವಣೆಯಲ್ಲಿ ನಾವು ಗೆಲ್ತೀವೋ ಬಿಡ್ತೀವೋ ಅಂತ ಹತಾಶದ ಮನೋಭಾವದಿಂದ ಅಶೋಕ್ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರು ಆಗಿರ್ಬೋದು, ಇಲ್ಲ ಸಲ್ಲದ ಆರೋಪ ಮಾಡೋದ್ರ ಮೂಲಕ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದ್ದಾರೆ. ಬಿ ಎಲ್ ಒಗಳು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ಬಹಳ ಪಾರದರ್ಶಕವಾಗಿ, ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ತಪ್ಪುಗಳು ನಡೀತಾ ಇಲ್ಲ. ಮತ್ತು ಅಶೋಕ್ ಅವರು ಆರೋಪ ಮಾಡ್ತಾರೆ, ನೀವು ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಬಂದು ಜನರಿಗೆ ಸೇರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾವ ರೀತಿ ಸೇರಿಸೋಕ್ಕಾಗತ್ತೆ? ಅಶೋಕ್ ಅವರು ಮಾತನಾಡೋಕ್ಕಿಂತ ಮುಂಚೆ ಸ್ವಲ್ಪ ಜ್ಞಾನ ಇರಬೇಕು. ಎಸ್ ಆರ್ ಪ್ರಕ್ರಿಯೆ ಅದು ಸ್ಕ್ಯಾನ್ ಆಗಿ ಪೂರಾ ಮ್ಯಾಪಿಂಗ್ ಆಗಿ ಬರುವಂಥ ವ್ಯವಸ್ಥೆ ಅದು.